ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಹಿತ್ಕಿದ ಬೇಳೆ ಪಕೋಡನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ನೋಡೋಕ್ಕಿಂತ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ. ಈ ಥರ ರೆಸಿಪಿಗಳನ್ನ ಮಾಡ್ಕೊಳ್ತೀನಿ ಹೆಲ್ದಿಯಾಗಿ. ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ತೊಗೊಂಡಿದ್ದೀನಿ, ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವನ್ನು ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕೂಡ ಮಸಾಲೆನ ಸೇರಿಸ್ಕೊಂಡು 1 ಕಪ್ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ, ಅರ್ಧ ಕಪ್ ಆಗೋಷ್ಟು ಹಿತ್ಕಿದ ಬೇಳೆ ತೊಗೊಂಡಿದ್ದೀನಿ. ಹಸಿ ಹಿತ್ಕಿದ ಬೇಳೆ ಇದು ತುಂಬ ಫ್ರೆಶ್ ಆಗಿರೋದನ್ನ ತೊಗೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಅವರೆಕಾಳು ಮೇಳದಲ್ಲಿ ತಿನ್ನೋಕ್ಕೆ ಮಿಸ್ ಮಾಡಿಕೊಂಡ್ರೆ ಈ ರೀತಿ ಮನೇಲಿ ಖಂಡಿತವಾಗ್ಲೂ ಮಾಡ್ಕೊಂಡು ತಿನ್ಬೋದು. ತುಂಬ ಹೆಲ್ದಿಯಾಗಿ, ರುಚಿಯಾಗಿ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಯಾವ ರೀತಿ ಮಾಡೋದು ಅಂತ ಕೂಡ ಕನ್ಫ್ಯೂಸ್ ಆಗಿದ್ದೇನೆ. ಈ ವಿಡಿಯೋನ ಪೂರ್ತಿ ನೋಡಿ. ಇದೇ ರೀತಿ ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಸಂಜೆ ಸ್ನ್ಯಾಕ್ಸಿಗೆ ಆಗಿರ್ಬೋದು, ಊಟದ ಜೊತೆ ಆಗಿರ್ಬೋದು, ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಆ ಅವರೆಬೇಳೆ ಆಗಿರ್ಬೋದು, ಅವರೆಬೇಳೆ ಎಷ್ಟು ಕರುಮ್ ಅಂತ ಟೇಸ್ಟಿ ಸಖತ್ತಾಗಿ ಬರ್ತಾ ಇರುತ್ತೆ, ಸೂಪರಾಗಿರುತ್ತೆ. ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನಾವು ಈರುಳ್ಳಿ ಎಲ್ಲ ಅದು ಸ್ಲೈಸು ಬಿಟ್ಕೊಳ್ಳೋ ಥರ ಎಲ್ಲ ಮಿಕ್ಸ್ ಮಾಡಬೇಕು. ಚೆನ್ನಾಗೆ ಒಂದಕ್ಕೊಂದು ಹೊಂದ್ಕೋಬೇಕು, ಮಸಾಲೆ ಎಲ್ಲವೂ ಕೂಡ ಹೊಂದ್ಕೋಬೇಕು. ಹಿತ್ಕಿದ ಬೇಳೆ ಕೂಡ ಎಲ್ಲ ಹೊಂದ್ಕೊಂಡು ಇವಾಗ ಇನ್ನೊಂದು ಸ್ವಲ್ಪ ನನಗೆ ಹಿಟ್ಟು ಬೇಕು ಅಂತ ಅನ್ನಿಸ್ತು. ನೋಡಿಕೊಂಡು ನೀವು ಹಿಟ್ಟನ್ನ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬರೀ ಈರುಳ್ಳಿ ಅನಿಸಿದ್ರೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಇವಾಗ ಎಣ್ಣೆ ಕಾದಿದೆ. ಕಾದ ಎಣ್ಣೆಗೆ ಪಕೋಡನ ಈ ರೀತಿ ಬಿಡ್ತಾ ಇದ್ದೀನಿ. ಉಂಡೆ ಆಗಿ ಬಿಡಬೇಡಿ, ಸುಮ್ಮನೆ ಹಿಂಗೆ ತೊಗೊಂಡು ಬಿಡಿಯಾಗಿ ಬಿಡಬೇಕು ಪಕೋಡನ. ಎಲ್ಲವೂ ಕೂಡ ಈರುಳ್ಳಿ ಎಲ್ಲ ಕಡೆ ಫ್ರೈ ಆಗಬೇಕು. ಉಂಡೆ ಆಗಿಬಿಟ್ರೆ ಚೆನ್ನಾಗಿರಲ್ಲ ಪಕೋಡ. ಆ ಥರ ಉಂಡೆ ಮಾಡಲೇಬಾರ್ದು. ಎರಡೂ ಕಡೆ ಈ ಥರ ಮಗ್ಚಿ ನೋಡಿ. ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಈ ಥರ ಬೇಯಿಸಬೇಕು. ಇವಾಗ ಹಿತ್ಕಿದ ಬೇಳೆ ಪಕೋಡ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿ, ಸಿಂಪಲ್ ಇದೆ. ಮನೆಯಲ್ಲೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ.